ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಸೊ ಇವತ್ತಿನ ಬ್ಲಾಗಲ್ಲಿ ನಾನು ಇಷ್ಟು ದಿನ ವೀಡಿಯೋಸ್ ಯಾಕೆ ಮಾಡ್ತಾ ಇರಲಿಲ್ಲ ಆ್ಯಂಡ್ ಮನೆ ಎಲ್ಲಿಗೆ ಬಂದು ನಿಂತ್ಕೊಂತು ಅಂತ ಎಲ್ಲ ಹೇಳಕ್ಕೆ ಹೋಗ್ತಾ ಇದ್ದೀನಿ. ಸೊ ಟೈಮ್ ವೇಸ್ಟ್ ಮಾಡೋದಂತೆ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಏನಾಯಿತು ಅಂತ ನಿಮಗೆ ಎಲ್ಲ ಹೇಳ್ತೀನಿ. ಒಂದು ಸ್ವಲ್ಪ ಕ್ಯಾಮ್ರಾ ಸೆಟಪ್ ಮಾಡ್ಬಿಡ್ತೀನಿ, ಒಂದು ನಿಮಿಷ. ಸೊ ಏನಾಯಿತು ಅಂದರೆ ತುಂಬ ಪ್ರಾಬ್ಲಮ್ಸ್ ಬಿದ್ದುಬಿಡ್ತು. ದುಡ್ಡಿನ ಸಮಸ್ಯೆ, ಮನಿ ಪ್ರಾಬ್ಲಮ್ಸ್ ಎಲ್ಲ ಬಿದ್ದಿದೆ. ಅದು ನನಗೆ ತುಂಬ ಪ್ರಾಬ್ಲಮ್ಸು ದೊಡ್ಡದಾಗಿ ಬಿದ್ದುಬಿಡ್ತು. ಈ ಕಡೆ ಅಮೌಂಟ್ ಇಲ್ಲ, ಮನೆ ಸ್ಟಾರ್ಟ್ ಮಾಡಿದ್ದೀನಿ. ಜನ ಏನು ಅನ್ಕೊತಾರೆ ಇವಾಗೆಲ್ಲ, ಅದೇ ಅಲ್ಲ ಇರೋದು. ಜನ ಏನು ಅನ್ಕೊತಾರೆ, 4 ಜನ ಏನು ಮಾತಾಡ್ಕೊತಾರೆ, ಅದೇ ಸ್ಟಾರ್ಟ್ ಆಗೋಯ್ತು. ಅದಾದಮೇಲೆ ಹಂಗೋ ಹಿಂಗೋ ಎಲ್ಲ ಮುಗಿಸ್ಕೊಂಡು ಇವಾಗ ಫೈನಲ್ ಸ್ಟೇಜಿಗೆ ಬಂದಿದ್ದೀವಿ. ಇವಾಗ ಮನೆ ಕಂಪ್ಲೀಟಾಗಿ ಇನ್ನು 20 ಡೇಸಲ್ಲಿ ಗೃಹ ಪ್ರವೇಶ ಆಗುತ್ತೆ. ವೀಡಿಯೋಸ್ ಯಾಕೆ ಮಾಡಲಿಲ್ಲ ಅಂದರೆ ತುಂಬ ಕೆಲಸಗಳು ಬಿದ್ದುಬಿಡ್ತು. ಅದು ಇದು ತಗೊಂಬರೋದು, ನಿಮಗೆ ಗೊತ್ತಿದೆಯಲ್ಲ, ಮನೆ ಕಟ್ತಾ ಇದ್ರೆ ಏನಿಂಥ ಪ್ರಾಬ್ಲಮ್ಸ್ ಬರುತ್ತೆ ಅಂತ. ಅದಕ್ಕೋಸ್ಕರ ವೀಡಿಯೋಸ್ ಮಾಡ್ತಾ ಇರಲಿಲ್ಲ. ಇನ್ನು ಬೆಂಗಳೂರಲ್ಲಿ ನಮ್ಮ ಟೀಮ್ ತುಂಬ ಕಾಯ್ಕೊಂಡಿದ್ದಾರೆ, ವೀಡಿಯೋಸ್ ಯಾವಾಗ ಸ್ಟಾರ್ಟ್ ಮಾಡೋದು. ಅವರು ನಿಲ್ಸ್ಬಿಟ್ಟಿದ್ದಾರೆ ವೀಡಿಯೋಸ್ ಮಾಡೋದು. ಅವ್ರು ಮಾಡ್ರಿ ಅಂದರೆ ಏನೂ ಮಾಡ್ತಾಯಿಲ್ಲ. ಸೊ ನಾನು ಒಮ್ಮೆಲೆ ವೀಡಿಯೋಸ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ, ಅದೇ ಇವಾಗ ಸಾಲಗಳು ಎಲ್ಲ ಬಿದ್ದಿದೆ. ಮತ್ತು ಒಂದು ಕೆಲಸ ನಾನು ನೋಡ್ಕೊಬೇಕು. ವೀಡಿಯೋಸು ಒಟ್ಟಿನಲ್ಲಿ ನಿಲ್ಸಲ್ಲ, ವೀಡಿಯೋಸ್ ಕಂಟಿನ್ಯೂ ಆಗುತ್ತೆ. ನಿಮಗೆಲ್ಲ ಎಂಟರ್ಟೈನ್ಮೆಂಟ್ ಕೊಡ್ತೀವಿ ನಾವು, ತಲೆ ಕೆಡಿಸ್ಕೊಂಡ್ಬಿಡಿ. ನಮ್ಮ ಟೀಮ್ ಕಾಯ್ತಾ ಇದೆ. ಮತ್ತು ಏನಂದರೆ ಎಲ್ಲ ನೋಡಿ, ಎಲ್ಲ ವೈಟ್ ಮಾಡಿಬಿಟ್ಟಿದ್ದಾರೆ. ಪೇಂಟ್ ಹೊಡಿಯೋದು ಡಿಸೈಡ್ ಮಾಡಬೇಕು. ಪೇಂಟ್ ಇನ್ನೂ ಡಿಸೈಡ್ ಮಾಡಿಲ್ಲ. ಸೊ ಪೇಂಟ್ ಏನು ಸೆಲೆಕ್ಷನ್ ಇನ್ನೂ ಮಾಡ್ತಾವ್ರೆ ಮನೆಯವರು, ನಮ್ಮಮ್ಮ ಅವರೆಲ್ಲ ಮಾಡ್ತಾಯಿದ್ದಾರೆ. ನೋಡೋಣ ಇವಾಗ ಮನೆ ಹೆಂಗಿದ್ದಿದ್ದು, ಯಾವ ಥರ ಚೇಂಜ್ ಆಗಿದೆ ಅಂತ. ಫಸ್ಟು ಒಂದು ವಿಡಿಯೋ ನೋಡಿದ್ರಿ ಹೆಂಗಿತ್ತು ಅಂತ ಮನೆ. ಇವಾಗ ಫುಲ್ಲು ಚೇಂಜ್ ಆಗಿದೆ. ಅಂದರೆ ಔಟ್ಸೈಡೆಲ್ಲ ಫುಲ್ಲು ಕಾಂಪೌಂಡ್ ಎಲ್ಲ ಬಂದ್ಬಿಟ್ಟಿದೆ. ಇವಾಗ ಅದನ್ನು ನೋಡ್ಕೊಂಬನ್ನಿ ಹೆಂಗಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ನಾನೆಲ್ಲ ಡೀಟೇಲಾಗಿ ತೋರಿಸ್ತೀನಿ. ಟೈಲ್ಸು ಎಲ್ಲ ಆಗಿದೆ, ಪೇಂಟ್ ಒಂದು ಬಾಕಿ ಇದೆ. ಈಚೆ ಕಡೆ ಪ್ರೇಮರ್ ಎಲ್ಲ ಹೊಡೆದವ್ರು, ವೈಟ್ ಪ್ರೇಮರು. ಏನಿದ್ರು ಪೇಂಟು ಅಷ್ಟೇ. ಕಬೋರ್ಡ್ಸ್ ಇಲ್ಲೆಲ್ಲ ಕಬೋರ್ಡ್ಸ್ ಬರುತ್ತೆ. ಇಲ್ಲಿ ಕಬೋರ್ಡ್ ಮಾಡಿ ಅಷ್ಟೇ. ಅದಾದಮೇಲೆ 20 ಡೇಸಲ್ಲಿ ಹೇಳಿದ್ದೆ ನಾನು ಮೊದಲೇ, 20 ಡೇಸಲ್ಲಿ ಗೃಹಪ್ರವೇಶ ಸ್ಟಾರ್ಟ್ ಆಗುತ್ತೆ. ಗೃಹಪ್ರವೇಶ ಏನೇ ಹೇಳ್ತಾ ಇದ್ದೆ, ಗೃಹಪ್ರವೇಶ ಬರೋದು 20ಗೆ ಫಿಕ್ಸ್ ಆಗಿದೆ. 20 ಅಲ್ಲ, 20 ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಹೇಳಿಕೆ ಬಿಟ್ಬಿಡಿ. ಡೇಸ್ ಇದೆ ಅಷ್ಟೇ. 14th ಅಂತ ಏನೋ ಹೇಳ್ತಿದ್ರು, ನಂಗೆ ಇನ್ನೂ ಕರೆಕ್ಟಾಗಿ ಗೊತ್ತಿಲ್ಲ. 14th ಅನಿಸುತ್ತೆ. ಇದು ನೆಕ್ಸ್ಟ್ ತಿಂಗಳು 14th. ಸೊ ಇನ್ನೂ ಕರೆಕ್ಟಾಗಿ ಕನ್ಫರ್ಮ್ ಆಗಿಲ್ಲ, ನನಗೂ ಗೊತ್ತಿಲ್ಲ ಕರೆಕ್ಟಾಗಿ. ಹಂಗೆ ಅಂತಿದ್ರು ಅಷ್ಟೇ. ನಾನು ಯಾವುದಕ್ಕೂ ಅಪ್ಡೇಟ್ ಮಾಡ್ತೀನಿ. ಬರೋರು ಆಲ್ವೇಸ್ ವೆಲ್ಕಮ್. ನೀವು ಇಲ್ಲಿ ಅಕ್ಕಪಕ್ಕ ಇರೋರು, ಆದರೆ ಮೈಸೂರು ಹತ್ರ ಇರೋರು ಇದ್ದರೆ ಬನ್ನಿ ಅಷ್ಟೇ. ದೂರದಿಂದ ಏನು ಬರೋಕ್ಕೆ ಹೋಗಬೇಡಿ. ಅಷ್ಟೊಂದು ಫ್ಯಾನ್ಸು ಇಲ್ಲ, ನನಗೆ ತಲೆ ಕೆಡಿಸ್ಕೊಂಬೇಡಿ. ಇಲ್ಲಿಂದ ಫುಲ್ ಶೋತ ಅಂತ ಇದ್ದೀನಿ ನಾನು ಅಷ್ಟೇ. ಸ್ಕೋಪು ಅಲ್ಲಿಂದ ಬರ್ತೀನಿ ಅಂತ ಇರೋರು ಬರ್ರಿ ಅಷ್ಟೇ, ಏನಿಲ್ಲ. ಸೊ ಇವಾಗ ಮನೆ ನೋಡ್ಕೊಂಡು ಬಂದ್ಬಿಡಿ. ಸೊ ನೋಡಿದ್ರಲ್ಲ ಮನೆ. ಏನಂದರೆ ಇದು ಫ್ರಂಟು ಇದೆಯಲ್ಲ, ಫ್ರಂಟು ಇದು ಚೇಂಜ್ ಮಾಡಿಬಿಟ್ವಿ ಮತ್ತೆ ಮಂಡ್ಯಾಗ ಹೋಗಿ. ಅಂದರೆ ನಾನು ಹೇಳಿದ್ದೆ ಇವರಿಗೆ ಉತ್ತಮನಿ ಅಂತ, ಅಂದರೆ ಉತ್ತರ ಟೈಲ್ಸ್ ತೊಗೊಂಬನ್ನಿ ಅಂತ. ಇವರು ತೊಗೊಂಬಂದಿರಲಿಲ್ಲ. ಆಮೇಲೆ ಎಲ್ಲರೂ ಕಲ್ಲು ಬಿಲ್ಡಿಂಗ್ ಥರ ಕಾಣಿಸ್ತಿದೆ ಅಂತ ಹೇಳಿ. ಚೆನ್ನಾಗಿತ್ತು ಅದನ್ನು. ನಮ್ಮ ಅಮ್ಮವರ, ನಮ್ಮ ಡ್ಯಾಡಿಯವರ ಸೆಲೆಕ್ಷನ್ನು. ನಮ್ಮದು ಒಂದಿರಲಿ,
ಹಿಂದು ಮನೆ ಅಂದ್ಕೊಂಡು ಮತ್ತೆ ಚೇಂಜ್ ಮಾಡಿಸೋರು. ಇದೇ ನೋಡಿ, ಇದು ಮೇಲ್ಗಡೆ ಫ್ಲೋರ್ದು, ಅದು ಕೆಳಗಡೆ ಫ್ಲೋರ್ದು. ಚೇಂಜ್ ಮಾಡಿದ್ವಿ ಮತ್ತೆ. ಆಮೇಲೆ ಅಷ್ಟೇ ಫ್ರೆಂಡ್ಸ್, ಇದು ನೋಡ್ಕೊಳ್ಳಿ. ಗೇಟ್ ಇನ್ನೂ ಆಗಿಲ್ಲ, ನಾಳೆ ನಾಡಿದ್ದು ಮಾಡಿಬಿಡ್ತಾರೆ ಗೇಟು. ಫುಲ್ ಸ್ಪೇಸು. ಇಲ್ಲಿ ಹೂವು ಗಿಡ ನೆಟ್ಕೊತೀರಿ ಅಂದ್ಬಿಟ್ಟು ಬಿಟ್ಬಿಟ್ಟವ್ರೆ. ಇಲ್ಲಿ ಆಲ್ಮೋಸ್ಟ್ 2 ಕಾರ್ ಬಂದು ನಿಂತ್ಕೊಳ್ತಿಲ್ಲಿ. ಇಲ್ಲಿ 2 ಕಾರು, ಇಲ್ಲಿ ಬೈಕ್ ನಿಲ್ಸ್ಕೊಬೋದು. ಆ ಕಡೆ ನಾವು ಬಂದಿದ್ದ ಟೈಮಲ್ಲಿ ಇನ್ನೂ ದೊಡ್ಡದಾಗಿ ಮಾಡಿಸ್ಕೊತೀವಿ. ಹೊಲ ಕಿತ್ತಾಕ್ಬಿಟ್ಟು ಇಲ್ಲೇ ಗಾರೆ ಹಾಕ್ಸ್ಕೊತೀವಿ ಮತ್ತೆ ಕಾರ್ಗಳು ನಿಂತ್ಕೊಳ್ಳೋಕ್ಕೆ. ದುಡ್ಡು ಮಾಡಬೇಕು ಗೈಸ್, ದುಡ್ಡು ಮಾಡಬೇಕು. ಈ ಸ್ಪೇಸ್ ಏನಿದೆ, ಸ್ಪೇಸ್ ತುಂಬ ನಾನು ಗಾಡಿ ನಿಲ್ಲಿಸ್ಬೇಕು, ಗಾಡಿ ಕಾರ್ ಎಲ್ಲ ನಿಲ್ಲಿಸ್ಬೇಕು. ಇದಕ್ಕಿಂತ ತುಂಬ ದೊಡ್ಡ ಮನೆ ಮಾಡಬೇಕು, ಅದೇ ನನ್ನ ಡ್ರೀಮ್. ತುಂಬ ದುಡ್ಡು ಮಾಡಬೇಕು ಫ್ರೆಂಡ್ಸ್. ಇವಾಗ ದುಡ್ಡಿದ್ರೇ ದುನಿಯಾ, ದುಡ್ಡಿದ್ರೆ ಮಾತ್ರ ದುನಿಯಾ, ದುಡ್ಡಿದ್ರೆ ಎಲ್ಲ ಫ್ರೆಂಡ್ಸ್, ಎಲ್ಲ ದುಡ್ಡಿದ್ರೆ ಎಲ್ಲ. ದುಡ್ಡು ಮಾಡಬೇಕು. ಸಾರಿ, ಬ್ಲಾಗ್ನ ಏನು ಮಾಡೋದು ಮರ್ತೋಗಿದ್ದೆ. ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನ ಮರಿಬೇಡಿ. ಸೊ ಇದೇ ಥರ ನಾನು ಮುಂದಿನ ಬ್ಲಾಗಲ್ಲಿ ಬರ್ತೀನಿ, ತುಂಬ ಬೇಗ ಕಾಣಿಸ್ಕೊತೀನಿ. ಇವಾಗ ಟೈಮ್ ಸಿಗ್ತಾಯಿಲ್ಲ ನನಗೆ ವೀಡಿಯೋಸ್ ಮಾಡೋಕ್ಕೆ. ಸೊ ಟೈಮ್ ಸಿಕ್ಕಿದಾಗ ವೀಡಿಯೋಸ್ ಮಾಡ್ತೀನಿ, ಅಂದರೆ ಇನ್ನೂ ಒಂದು ಸ್ವಲ್ಪ ದಿನ ಟೈಮ್ ಬೇಕಷ್ಟೇ ನನಗೆ. ಇದು ಒಂದು ಸ್ಮಾಲ್ ಅಪ್ಡೇಟ್ ಬೇಕು ಕೊಡೋಕ್ಕೆ ಅಂತ ಹಾಕಿದ್ದೀನಿ ಅಷ್ಟೇ, ಸ್ಮಾಲ್ ಅಪ್ಡೇಟು. ನಮ್ಮ ಫ್ರೆಂಡು ಹೇಳ್ದ, ಏನೋ ಅಪ್ಡೇಟ್ಸ್ ಏನಿಲ್ಲ ನಿಂದು ಯೂಟ್ಯೂಬಲ್ಲಿ, ಫ್ರೀಸ್ ಆಗಿಬಿಟ್ರೆ ಏನು ಮಾಡ್ತೀಯ ಅಂತ. ಅದಕ್ಕೆ ಸೊ ಒಂದು ಅಪ್ಡೇಟ್ ಇರಲಿ ಅಂದ್ಬಿಟ್ಟು ಅಪ್ಡೇಟ್ ಹಾಕಿದ್ದೀನಿ. ಸೊ ಎಲ್ಲರೂ ಇದೇ ಥರ ವಾಚ್ ಮಾಡ್ತಾಯಿರ್ರಿ, ಆದಷ್ಟು ಶೇರ್ ಮಾಡಿ, ಲೈಕ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಫ್ರೆಂಡ್ಸ್, ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಸೊ ಫ್ರೆಂಡ್ಸ್, ಬಾಯ್.